ಕುಡಿಯುವ ನೀರಿಗೆ ವಿಷ, ಶಾಲಾ ಮಕ್ಕಳ ಕೊಲೆಯ ಸಂಚು ಖಂಡಿಸಿ ಎಸ್ಡಿಪಿಐ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದ ಹಿರಿಯ ಪ್ರಾಥಮಿಕ ಸರ್ಕಾರಿ ಶಾಲೆಯ ಪ್ರಧಾನ ಗುರುಗಳನ್ನ ಮುಸ್ಲಿಂ ಜಾತಿಯವರು ಇವರನ್ನು ಶಾಲೆಯಿಂದ ಹೊರಹಾಕಲು ವಿದ್ಯಾರ್ಥಿ ಸಹಾಯದಿಂದ ಕುಡಿಯುವ ನೀರಿನ ಟ್ಯಾಂಕ್ನಲ್ಲಿ ವಿಷ ಹಾಕಿಸಿದ ಹೀನ ಘಟನೆಯನ್ನ ತೀವ್ರವಾಗಿ ಖಂಡಿಸಿ ಮತ್ತು ಹೀನ ಕೃತ್ಯ ಎಸಗಿದವರನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಎಸ್ಡಿಪಿಐ ರಾಮದುರ್ಗ ವಿಧಾನಸಭಾ ಕ್ಷೇತ್ರದಿಂದ ಪಟ್ಟಣದ ಹುತಾತ್ಮ ವೃತ್ತದ ಬಳಿ ಪ್ರತಿಭಟಿಸಿದರು. ಅಲ್ತಾಫ್ ಮುಲ್ಲಾ ಮಾತನಾಡಿ, ಕಳೆದ 7-8 ವರ್ಷಗಳಿಂದ ಹುಲಿಕಟ್ಟಿ ಗ್ರಾಮದಲ್ಲಿ ಸುಲೇಮಾನ್ ಗೋರಿನಾಯಕ ಎಂಬುವರು ಪ್ರಧಾನ ಗುರುಗಳಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಇಂತಹ ಗ್ರಾಮದಲ್ಲಿ ಒಬ್ಬ ರಾಮಸೇನೆಗೆ ಸೇರಿದ ಯುವಕ ಹುಲಿಕಟ್ಟಿ ಗ್ರಾಮದ ಪ್ರಧಾನ ಗುರುಗಳು ಮುಸಲ್ಮಾನ್ ಇದ್ದಾನೆ ಎಂಬುದಕ್ಕೆ ಕಾರಣಕ್ಕೆ ಇವನನ್ನ ನಮ್ಮ ಊರಿನ ಶಾಲೆಯಿಂದ ಓಡಿಸಬೇಕು ಅಥವಾ ವರ್ಗಾಯಿಸಬೇಕು ಎಂದು ಕುತಂತ್ರ ಮಾಡಿ ಅದೇ ಗ್ರಾಮದ ನಾಗನಗೌಡ ಪಾಟೀಲ್, ಕೃಷ್ಣ ಮಾದಾರ ಜೊತೆಗೂಡಿ ಶಾಲೆಯ ಕುಡಿಯುವ ನೀರಿನ ಟ್ಯಾಂಕ್ನಲ್ಲಿ ವಿಷ ಬೆರೆಸುವ ರಾಕ್ಷಸಿ ವಿಚಾರ ಮಾಡಿಕೊಂಡು ಈ ಕೃತ್ಯವನ್ನ ಮಾಡಿದ್ದು ನಿಜಕ್ಕೂ ಶಿಕ್ಷಣ ವಿರೋಧಿ, ಮಾನವ ವಿರೋಧಿ ಕೆಲಸವಾಗಿದೆ. ಈ ಕೃತ್ಯವನ್ನ ಎಸಗಿದವರನ್ನ ಗಲ್ಲು ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ರಾಮದುರ್ಗ ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷರಾದ ಜಾಕೀರ್ ಕೌಜಲಗಿ, ಕಾರ್ಯದರ್ಶಿ ಇಲಿಯಾಸ್ ಪೆಂಡಾರಿ, ಜೊತೆ ಕಾರ್ಯದರ್ಶಿ ಅಲ್ತಾಫ್ ಮುಲ್ಲಾ ಮತ್ತು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎಂಡಿ ಸೋಹಿಲಾ ಬೈರುಕದಾರ, ಜೆಕೆ ನ್ಯೂಸ್ ಕನ್ನಡ, ರಾಮದುರ್ಗ. ಮುಂದಿನ ಹಂತ ಏನು? ನಮ್ಮ ಮುಂದಿನ ಹಂತ ಏನೆಂದರೆ, ಈಗ ಆರೋಪಿಗಳು ಈ 3 ಜನ ಇದ್ದಾರೆ. ಬರೀ ಈ 3 ಜನ ಮಾಡಲು ಈ ಕೃತ್ಯ ಮಾಡಲು ಸಾಧ್ಯವಿಲ್ಲ. ಈ ಕೃತ್ಯ ಮಾಡಲು ಇದರ ಹಿಂದೆ ದೊಡ್ಡ ಕೈವಾಡವಿದೆ ಅಂತ ನಮಗೆ ಸಂಭವಿಸಿದೆ. ಇದರ ಹಿಂದೆ ಯಾರ ಕೈವಾಡವಿದೆಯೋ ಇದಕ್ಕಿಂತ ಇದನ್ನು ತನಿಖೆ ಮಾಡಿ ಇದರ ಹಿಂದೆ ಯಾರು ಕೈವಾಡಿದೆ ಅವರಿಗೆ ಉನ್ನತ ಮಟ್ಟದ ಶಿಕ್ಷೆಯನ್ನು ಕೊಟ್ಟು ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕೆಂದು ನಮ್ಮ ಈ ಪ್ರತಿಭಟನೆ ಆಗ್ರಹಿಸಿ ನಾವು ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ ಎಚ್ಕೆಡಿಇಟಿಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಪಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.